ಕೊಡಗಿನಲ್ಲಿ ಆನೆಗಳ ಕಾರುಬಾರು ಜೋರಾಗಿದೆ. ಹೇಳಿ ಕೇಳಿ ಕಾಡೇ ಬರಡಾಗಿರುವ ಪರಿಸ್ಥಿತಿಯಲ್ಲಿರುವಾಗ ಆನೆಗಳಾದರೂ ಎಲ್ಲಿಗೆ ಹೋದಾವು ಹೇಳಿ? ಜನವಸತಿ ಹೆಚ್ಚಿರುವಂತೆಯೇ ಅರಣ್ಯಗಳು ಒತ್ತುವರಿಯಾಗ್ತಿದ್ರೆ ಕಾಡನ್ನು ಕಾಯಬೇಕಾದ ಅರಣ್ಯ ಇಲಾಖೆ ತಮಗೂ ವನ್ಯ ಸಂಪತ್ತಿಗೂ ಸಂಬಂಧವೇ ಇಲ್ಲವೆಂಬಂತಿದೆ. ಪರಿಣಾಮವಾಗಿ ಅರಣ್ಯ ಜೀವಿಗಳು ಹೊಟ್ಟೆ ತುಂಬಿಸಿಕೊಳ್ಳಲು ದಾರಿ ಕಾಣದೆ ಜನವಸತಿಯತ್ತ ಹುಡುಕಿ ಬರ್ತಿವೆ. ಇತ್ತೀಚಿನ ದಿನಗಳಲ್ಲಿ ದೊಡ್ಡ ಹೊಟ್ಟೆಯ ಆನೆಗಳದ್ದು ಇದೇ ಪರಿಸ್ಥಿತಿ. ಶನಿವಾರ ಸಂತೆ ಸಮೀಪದ ಹಳ್ಳಿಗಾಡಿನಲ್ಲಿ ಅಲೆದಾಡ್ತಿರುವ ಆನೆಯೊಂದರ ಚಿತ್ರಣ. ತಿನ್ನಲು ಏನಾದರೂ ಸಿಗಬಹುದು ಎಂಬ ನಿರೀಕ್ಷೆಯಲ್ಲಿ ಈ ಆನೆ ಸುತ್ತಮುತ್ತಲ ಗ್ರಾಮಗಳಲ್ಲಿ ಅಲೆದಾಡಿದೆ. ಹಂಡ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಿರಂಗಾಲ, ಹುಲುಸೆ ಸುತ್ತಮುತ್ತಲ ಕಾಫಿ ತೋಟಗಳಲ್ಲಿ ಅಲೆದಾಡಿದೆ. ಭಾರೀ ದಂತವಿರುವ ಈ ಆನೆ ಕಾಫಿ ತೋಟಗಳು ಮತ್ತು ಕಾಫಿ ಕಣಗಳಲ್ಲಿ ಶುಕ್ರವಾರ ಬೆಳಗಿನ ಜಾವ ವಾಕ್ ಮಾಡಿದೆ. ಅಮಾಯಕ ಜೀವಿಗಳಾಗಿರುವ ಆನೆಗಳು ಹೊಟ್ಟೆ ಹಸಿವು, ಜನರ ಮತ್ತು ಅರಣ್ಯ ಇಲಾಖೆಯ ಬೆದರಿಕೆ, ಜೀವ ಭಯಗಳಿಂದಾಗಿ ರಾತ್ರಿ ವೇಳೆ ಕಾಡುಗಳಿಂದ ಹೊರಬಂದು ಆಹಾರ ಅರಸುವಂತಾಗಿದೆ. ಇಂತಹ ಸಂದರ್ಭಗಳಲ್ಲಿ ಎದುರಿಗೆ ಸಿಕ್ಕ ಜನ, ಜಾನುವಾರು, ವಾಹನಗಳ ಮೇಲೆ ದಾಳಿ ಮಾಡುತ್ತವೆ. ಮರುದಿನ ಬೆಳೆ ನಾಶ, ಜೀವ ಬಲಿ ಎಂದೆಲ್ಲ ಈ ಆನೆಗಳು ಸುದ್ದಿಗೆ ಗ್ರಾಸವಾಗುತ್ತವೆ. ಮತ್ತದೇ ಪ್ರತಿಭಟನೆ, ಪರಿಹಾರ, ಜನರ ಆರೋಪ, ಅರಣ್ಯಾಧಿಕಾರಿಗಳ ಸ್ಪಷ್ಟನೆ, ರಾಜಕಾರಣಿಗಳ ಆಶ್ವಾಸನೆಗಳದ್ದೇ ಸುದ್ದಿ. ಈ ಪರಿಸ್ಥಿತಿ ಬದಲಾಗುವ ಲಕ್ಷಣಗಳು ಗೋಚರಿಸುತ್ತಿಲ್ಲ. ಕಳೆದ 8 ವರ್ಷಗಳಲ್ಲಿ ಆನೆ ದಾಳಿಯಿಂದ ಕೊಡಗಿನಲ್ಲಿ ಸುಮಾರು 86ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ. 2025-26ರ ವರ್ಷದಲ್ಲಿ 14ಕ್ಕೂ ಹೆಚ್ಚು ಸಾವುಗಳು ಸಂಭವಿಸಿವೆ. ಜಿಲ್ಲೆಯ 199 ಕಿಲೋಮೀಟರ್ ವಿಸ್ತೀರ್ಣ ಪ್ರದೇಶದಲ್ಲಿ ಆನೆ ಮಾನವ ಸಂಘರ್ಷ ಪ್ರಕರಣಗಳು ಪ್ರಮುಖವಾಗಿ ಕಂಡುಬಂದಿವೆ. ಜನವಸತಿಗಳಿಗೆ ಬಾರದಂತೆ ಆನೆಗಳ ನಿಯಂತ್ರಣಕ್ಕೆ ಮಡಿಕೇರಿ, ವಿರಾಜಪೇಟೆ ಹಾಗೂ ನಾಗರಹೊಳೆ ವ್ಯಾಪ್ತಿಯಲ್ಲಿ 421 ಕಿಲೋಮೀಟರ್ ಕಂದಕ, 544 ಕಿಲೋಮೀಟರ್ ಸೋಲಾರ್ ಬೇಲಿ ಹಾಗೂ 139 ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ಪೂರ್ಣಗೊಂಡಿದೆ ಎಂದು ಅರಣ್ಯ ಇಲಾಖೆ ಹೇಳುತ್ತಿದ್ದರೂ ದಾಳಿಗಳು ನಿಲ್ಲುತ್ತಿಲ್ಲ. ಹೀಗಿದ್ದರೂ 2026-27ರಿಂದ 2030-31ರವರೆಗೆ 29 ಕೋಟಿ ವೆಚ್ಚದಲ್ಲಿ ಹಲವು ಕಾಮಗಾರಿಗಾಗಿ ಅರಣ್ಯ ಇಲಾಖೆ ಅಂದಾಜಿಸಿದೆ. ಇನ್ನೊಂದು ವಿಪರ್ಯಾಸವೆಂದರೆ 2025-26ನೇ ಸಾಲಿನಲ್ಲಿ ಆನೆ ದಾಳಿಯ ಸುಮಾರು 8,933 ಪ್ರಕರಣಗಳಲ್ಲಿ 1,174 ಲಕ್ಷ ಪರಿಹಾರ ನೀಡಲಾಗಿದೆ. ಅರಣ್ಯದಲ್ಲಿ ಯಥೇಚ್ಛವಾಗಿರುವ ಮತ್ತು ಪ್ರಾಣಿಗಳ ಆಹಾರ ಕಸಿದುಕೊಳ್ತಿರುವ ತೇಗದ ಮರಗಳನ್ನು ತೆರವುಗೊಳಿಸಿ ಆನೆಗಳಿಗೆ ಪೂರಕ ಆಹಾರದ ಮರಗಳನ್ನು ಬೆಳೆಸುವ ಬಗ್ಗೆ ಚರ್ಚೆ ನಡೆದಿದ್ದರೂ ಚಿಕ್ಕಾಸಿನ ಪ್ರಗತಿಯೂ ಕಂಡುಬರ್ತಿಲ್ಲ. ಚಿತ್ತಾರ ನ್ಯೂಸ್, ಶನಿವಾರ ಸಂತೆ.